ವೀಕ್ಷಕ ಬಂದವರಿಗೆಲ್ಲ ನಮಸ್ಕಾರ. ನಾನೀಗ ಹೋಟೆಲ್ ಶೈಲಿಯ ಗರಿಗರಿಯಾದ ಹಾಗೂ ರುಚಿಕರವಾದ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ನಾನೀಗ ಈ ಲೋಟದಲ್ಲಿ 3 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದೇ ಲೋಟದಲ್ಲಿ ಅರ್ಧ ಲೋಟ ಉದ್ದಿನಬೇಳೆ ಹಾಗೂ 2 ಚಮಚೆ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ 4 ಗಂಟೆವರೆಗೆ. ನಾನೀಗ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಇದೀಗ ರುಬ್ಬಿ ಆಗಿದೆ. ಇದನ್ನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನು 8 ಗಂಟೆವರೆಗೂ ಹುದುಗು ಬರೋಕ್ಕೆ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈಗ ಹಿಟ್ಟು ರುಬ್ಬಿ 8 ಗಂಟೆ ಆಗಿದೆ. ಚೆನ್ನಾಗಿ ಹುದುಗು ಬಂದಿದೆ. ಈಗ ಒಂದು ಪಾತ್ರೆಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. 1/4 ಕಪ್ಪು ಮೈದಾ, 1 ಚಮಚೆ ಕಡಲೆ ಹಿಟ್ಟು, 1 ಚಮಚೆ ಸಕ್ಕರೆ ಹಾಗೂ 1 ಚಿಟಿಕೆ ಸೋಡಾವನ್ನು ಹಾಕ್ತಾಯಿದ್ದೀನಿ. ಇದನ್ನು ಈಗ ಕಲಿಸ್ಕೊಳ್ತಿದ್ದೀನಿ. ಗಟ್ಟಿಯಾಗಿ ಕಲಿಸ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಈ ಕಲಿಸಿರುವ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಹೀಗೆ ಚೆನ್ನಾಗಿ ಕಲಸಿಟ್ಟು ಒಂದು 20 ನಿಮಿಷ ಇದನ್ನು ಮುಚ್ಚಿಡ್ತಿದ್ದೀನಿ. ನಾನೀಗ ಮಸಾಲೆ ದೋಸೆಗೆ ಆಲೂಗಡ್ಡೆ ಭಾಜಿ ಮಾಡೋಕ್ಕೆ ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ತಿದ್ದೀನಿ. ಆಲೂಗಡ್ಡೆಯನ್ನು ಈ 1ರಲ್ಲಿ 2 ತುಂಡು ಮಾಡಿ ಹಾಕ್ಕೋಬೇಕು. ಹೀಗೆ ಮಾಡೋದ್ರಿಂದ ಆಲೂಗಡ್ಡೆ ಬೇಗ ಒಂದೇ ವಿಷಲ್ಗೆ ಬೇಯುತ್ತೆ. ಈಗ ಆಲೂಗಡ್ಡೆ ಬಾಜಿಗೆ 1.5 ಈರುಳ್ಳಿ, 1 ತುಂಡು ಶುಂಠಿ, 2 ಹಸಿಮೆಣಸು ಇವು ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಅರ್ಧ ಚಮಚೆ ಸಾಸಿವೆ, 1 ಚಮಚೆ ಕಡಲೆಬೇಳೆ, 1 ಚಮಚೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಾಗಬೇಕು. ಈಗ ಹಸಿಮೆಣಸು, ಈರುಳ್ಳಿ, ಕರಿಬೇವು, ಶುಂಠಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ 1 ಚಿಟಿಕೆ ಅರಿಶಿಣ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ತುಂಬ ಬಾಡಬೇಕಂತೇನಿಲ್ಲ. ಸ್ವಲ್ಪ ಬಿಸಿ ಇದ್ದರೆ ಸಾಕು, ಬಿಸಿ ಆದರೆ ಸಾಕು. ಈರುಳ್ಳಿ ಸಾಕು, ಬಿಸಿಯಾಗಿದೆ. ಈಗ ಸ್ಮ್ಯಾಶ್ ಮಾಡಿರುವ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಈಗ ಕೆಂಪು ಚಟ್ನಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿ ನೋಡಿ, ಅರ್ಧ ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 15 ಎಸ್ಲು ಬೆಳ್ಳುಳ್ಳಿ, ಒಂದು ಅರ್ಧ ಚಮಚೆ ಕಾಳುಮೆಣಸು, ಒಂದು ಅರ್ಧ ಕಪ್ಪು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ಹುರಿಗಡಲೆ, ಒಂದು 10 ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ. ಈಗ ಕೆಂಪು ಚಟ್ನಿ ಆಗಿದೆ. ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಈಗ ದೋಸೆ ಹಾಕ್ತಾ ಇದ್ದೀನಿ. ಕೆಂಪು ಚಟ್ನಿಯನ್ನು ಮೊದಲಿಗೆ ಒರೆಸ್ಕೊಳ್ಬೇಕು. ಎಣ್ಣೆ ಹಾಕೊಂಡ್ಮೇಲೆ ಕೆಲವರು ಒರೆಸ್ತಾರೆ, ಆದರೆ ಅದು ಕೈ ಸುಡುತ್ತೆ. ಅದಕ್ಕೆ ಮೊದಲೇ ಕೆಂಪು ಚಟ್ನಿನ ಒರೆಸ್ಕೊಂಡು ಆಮೇಲೆ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಅಥವಾ ನಿಮ್ಮ ಕೈ ಸುಡೋದಾದರೆ ಚಮಚೆಯಲ್ಲೇ ಹಾಕ್ಕೊಳ್ಳಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಈ ಎಣ್ಣೆ ಒಳಗೆ 1 ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ, ಮಸಾಲೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಗರಿಗರಿಯಾಗಿ ಕೆಂಪಾಗಿ ಚೆನ್ನಾಗಿ ಬಂದಿದೆ. ಅದರೊಳಗಡೆ ಪಲ್ಯ. ಈಗ ಇದನ್ನು ರುಚಿ ನೋಡುವ. ಇದೇ ರೀತಿ ಫುಡ್ ರಿಲೇಟೆಡ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ.